ಬೆಂಗಳೂರಿನ ರಾಜಕೀಯ ದಿಕ್ಕನ್ನೇ ಬದಲಿಸಬಲ್ಲ ಎಲೆಕ್ಷನ್ಗೆ ಮುಹೂರ್ತ ಫಿಕ್ಸ್ ಆಗಿದೆ. ಜಿಬಿಎ ವ್ಯಾಪ್ತಿಯ 5 ನಗರ ಪಾಲಿಕೆಗೆ ಶೀಘ್ರದಲ್ಲೇ ಹೊಸ ಲೀಡರ್ಗಳು ಆಯ್ಕೆಯಾಗಲಿದ್ದು, ರಾಜಕೀಯ ಪಕ್ಷಗಳು ಈಗಿನಿಂದಲೇ ಸಿದ್ಧತೆ ಮಾಡಿಕೊಳ್ತೇವೆ. ಅದಕ್ಕಾಗಿಯೇ ಚುನಾವಣಾ ಆಯೋಗ ಘೋಷಣೆ ಮಾಡೋ ದಿನಾಂಕವನ್ನ ಎದುರು ನೋಡ್ತೇವೆ. ಇದರ ನಡುವೆ ಸಾರ್ ನಮಗೆ ಟಿಕೆಟ್ ಕೊಡಿ ಅಂತ ಆಕಾಂಕ್ಷಿಗಳು ಘಟಾನುಘಟಿ ನಾಯಕರ ಮನೆಗೆ ದೌಡಾಯಿಸುತ್ತಿದ್ದಾರೆ. ಶೀಘ್ರದಲ್ಲಿ ಘೋಷಣೆಯಾಗುತ್ತಾ ಜಿಬಿಎ ಎಲೆಕ್ಷನ್ ಡೇಟ್. ಚುನಾವಣಾ ಆಯೋಗದ ರಾಜಕೀಯ ಪಕ್ಷದ ಮುಖಂಡರ ಚಿತ್ತ. ಸಿಲಿಕಾನ್ ಸಿಟಿಯ ಪವರ್ ಪಾಲಿಟಿಕ್ಸ್ನ ಅಖಾಡ ಸಿದ್ಧವಾಗ್ತಿದೆ. ಆಗಸ್ಟ್ 31ರೊಳಗೆ ಚುನಾವಣಾ ಪ್ರಕ್ರಿಯೆ ಪೂರ್ಣಗೊಳಿಸುವಂತೆ ಸುಪ್ರೀಂ ಈಗಾಗಲೇ ಗಡುವು ಕೊಟ್ಟಿತ್ತು. ಇದರ ಆಧಾರದ ಮೇಲೆ ರಾಜ್ಯ ಚುನಾವಣಾ ಆಯೋಗ ಸದ್ದಿಲ್ಲದೆ ತನ್ನ ಕಾರ್ಯವನ್ನ ಆರಂಭಿಸಿದೆ. ಮೂಲಗಳ ಪ್ರಕಾರ ಜುಲೈ 10ರೊಳಗೆ ಅಧಿಕೃತ ಚುನಾವಣಾ ವೇಳಾಪಟ್ಟಿ ಪ್ರಕಟವಾಗುವ ಸಾಧ್ಯತೆ ಇದ್ದು, ಆಗಸ್ಟ್ 3ನೇ ವಾರದಲ್ಲಿ ವೋಟಿಂಗ್ ನಡೆಯುವ ನಿರೀಕ್ಷೆ ಇದೆ. ಆಯೋಗ ಈಗಾಗಲೇ ಮತಗಟ್ಟೆಗಳ ಗುರುತಿಸುವಿಕೆ, ಸಿಬ್ಬಂದಿ ನಿಯೋಜನೆ ಕಾರ್ಯವನ್ನು ಮುಗಿಸಿದೆ. ಪ್ರಸ್ತುತ ಚಾಲ್ತಿಯಲ್ಲಿರೋ ಮತದಾರರ ಪಟ್ಟಿ ಆಧಾರದಲ್ಲೇ ಎಲೆಕ್ಷನ್ ನಡೆಸಲು ಆಯೋಗ ಮುಂದಾಗಿದ್ದು, ಕೇಂದ್ರ ಚುನಾವಣಾ ಆಯೋಗದ ಎಸ್ಐಆರ್ ನಿಯಮಗಳು ಇದಕ್ಕೆ ಅಡ್ಡಿಯಾಗುವುದಿಲ್ಲ ಅಂತ ಆಯೋಗನೇ ಸ್ಪಷ್ಟಪಡಿಸಿದೆ. ಇತ್ತ ಚುನಾವಣಾ ದಿನಾಂಕ ಹತ್ರ ಬರ್ತಾ ಇದ್ದಂತೆ ಪ್ರಮುಖ ರಾಜಕೀಯ ಪಕ್ಷಗಳ ಕಣ್ಣು ಈ ಪಂಚಪಾಲಿಕೆಗಳ ಮೇಲೆ ಬಿದ್ದಿದೆ. ಆಡಳಿತಾರೂಢ ಕಾಂಗ್ರೆಸ್ ಈಗಾಗಲೇ ವಾರ್ಡ್ ಮಟ್ಟದಲ್ಲಿ ಮತ ಬೇಟೆಗೆ ಸಜ್ಜಾಗಿದ್ದು, ಗ್ಯಾರಂಟಿ ಯೋಜನೆಗಳನ್ನೇ ಅಸ್ತ್ರವನ್ನಾಗಿ ಮಾಡಿಕೊಂಡಿದೆ. ಉಚಿತ ಸ್ಕೀಮ್ಗಳನ್ನ ಜನರ ಮನೆ ಮನೆಗೆ ತಲುಪಿಸಿ ಜನಸಂಪರ್ಕ ಅಭಿಯಾನ ಆರಂಭಿಸುವಂತೆ ಹೈಕಮಾಂಡ್ ಕಾರ್ಯಕರ್ತರಿಗೆ ಸೂಚನೆ ಕೊಟ್ಟಿದೆ. ಇನ್ನು ಕಾಂಗ್ರೆಸ್ಗೆ ಟಕ್ಕರ್ ಕೊಡೋಕೆ ಎನ್ಡಿಎ ಮೈತ್ರಿಕೂಟ ಭರ್ಜರಿ ಪ್ಲಾನ್ ಮಾಡಿಕೊಳ್ತಾ ಇದೆ. ಒಟ್ನಲ್ಲಿ ಜುಲೈ 2ನೇ ವಾರದಲ್ಲಿ ಅಧಿಕೃತವಾಗಿ ಎಲೆಕ್ಷನ್ ಡೇಟ್ ಪ್ರಕಟವಾಗುವ ಸಾಧ್ಯತೆ ಇದ್ದು, ರಾಜಕೀಯ ಪಕ್ಷಗಳು ತಮ್ಮ ಚಿತ್ತವನ್ನ ಚುನಾವಣಾ ಆಯೋಗದತ್ತ ನೆಟ್ಟಿವೆ. ಬೆಂಗಳೂರಿನ ರಾಜಕೀಯದ ದಿಕ್ಸೂಚಿ ಎಂದೇ ಕರೆಯಲಾಗುವ ಪಂಚಪಾಲಿಕೆಗಳ ಮಹಾಸಮರದಲ್ಲಿ ಮತದಾರನ ಚಿತ್ತ ಯಾರತ್ತ ಇದೆ ಅನ್ನೋದೇ ಇನ್ನಷ್ಟೇ ಗೊತ್ತಾಗಬೇಕಾಗಿದೆ. ಉಲ್ಲಾಸಿಯಸ್ ಕಿರುವಾಸಿ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.